ಬಂಡಲ್ ಹಟ್ಟು. ಸೊ ಇದು ಮನೇಲಿ ಇದ್ರೆ ಯಾವಾಗ್ಲೂ ಶಾಂತಿ ಆಗಿರುತ್ತೆ. ಓಕೆ, ಸೊ ಆ ಟೈಪ್ ಅಲ್ಲಿ ಮಾಡ್ಸಿರೋದು ಇದು. ವೀಕ್ಷಕರೇ ಇನ್ ಮನೆ ನೋಡ್ತಾ ಇದ್ದೀರಾ, ಜಸ್ಟ್ 30-40 ಸೈಟ್ ಅಲ್ಲಿ ಇದನ್ನ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು ನಮ್ಮ ಕಿಡ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋದು. ಈ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಪ್ಪಾ ಅಂತ ಹೇಳಿದ್ರೆ 80 lakhs ಅಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು. ಇನ್ನು ಮನೆ ಸ್ಪೆಸಿಫಿಕೇಶನ್ ಅಂತ ಬಂದ್ರೆ ನಮಗೆ ಕೆಳಗಡೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ ಅಂಡ್ ನಮಗೆ 2 BHK ರೆಂಟಲ್ ಹೌಸ್ ಬರ್ತಾ ಇದೆ. ಇನ್ನು ನಾವು ಫಸ್ಟ್ ಫ್ಲೋರ್ ಅಂತ ಹೋದ್ರೆ ನಂಗೆ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗ್ತಾ ಇದೆ, ಓನರ್ ಹೌಸ್ ಕಂಪ್ಲೀಟ್. ಅಂಡ್ ಅದ್ರ ಮೇಲ್ಗಡೆ ಅಂತ ಹೋದ್ರೆ ನಮಗೆ ಅಲ್ಲೂ ಕೂಡ 1 BHK ರೆಂಟಲ್ ಹೌಸ್ ಬರ್ತಾ ಇದೆ. ಇನ್ನು ಈ ಮನೆ ಸೈಟ್ ಅಂತ ಬಂದ್ರೆ ಇದು ನಮಗೆ ಈಸ್ಟ್ ಫೇಸ್ ಅಲ್ಲಿ ಸೈಟ್ ಬರ್ತಾ ಇದೆ, ಡೋರ್ ಬಂದು ನಾರ್ತ್ ಫೇಸ್ ಅಲ್ಲಿ ಬರ್ತಾ ಇದೆ. ಸೊ ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ನೀವಿನ್ನ ಮನೆ ಎಲಿವೇಶನ್ ಅಂತ ಬಂದಾಗ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಇದು ಕೂಡ ನಮಗೆ ಸಿಂಪಲ್ ಆಗಿ ಮಾಡಿರೋದು ಎಲಿವೇಶನ್. ಅಂಡ್ ಈ ಮನೆ ಮತ್ತೊಂದು ಹೈಲೈಟ್ ಏನಪ್ಪಾ ಅಂತ ಹೇಳಿದ್ರೆ ಗೇಟ್ ನೀವು ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಇದನ್ನ ನಾವು ಫಂಡಾಮ್ಯಾಕ್ಸ್ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿರೋದು. ಅಂಡ್ ನೀವು ಕೇಳ್ಬೋದು ಮಳೆ ತರದೆಲ್ಲ ಬಂದಾಗ ಏನೇನೋ ಪ್ರಾಬ್ಲಮ್ ಆಗುತ್ತಾ ಅಂತ. ಯಾವುದೇ ರೀತಿ ಕೂಡ ಪ್ರಾಬ್ಲಮ್ ಆಗಲ್ಲ. ಅಂಡ್ ಮನೆಗೆ ಇದೊಂಥರ ಯುನಿಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈ ಮನೆ ಗೇಟ್ ನಮಗೆ ಇದು 8 feet ಅಲ್ಲಿ ಇದು ನಮಗೆ ಗೇಟ್ ಸಿಗ್ತಾ ಇದೆ. ಅಂಡ್ ಬನ್ನಿ ನಾವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ನಮ್ಗೆ ನೇಮ್ ಬೋರ್ಡ್ ಕೆಳಗಡೆ ಪ್ಲಾಂಟೇಶನ್ ಗೆ ಸ್ಪೇಸ್ ಕೂಡ ಬಿಟ್ಟಿದೀವಿ. ಇಲ್ಲಿ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಮಾಡಿರೋದು ಬಬಲ್ ಟೆಕ್ಸ್ಚರ್ ಪೇಂಟ್ ಬರ್ತಾ ಇದೆ. ಇದು ಬ್ಯಾಕ್ ಗ್ರೌಂಡ್ ಬಬಲ್ ಟೆಕ್ಸ್ಚರ್ ಪೇಂಟ್ ಬರ್ತಾ ಇದೆ. ಅಂಡ್ ಇಲ್ಲಿ ಅವರು ಪ್ಲಾಂಟೇಶನ್ ಗೋಸ್ಕರ ಸ್ಪೇಸ್ ಕೇಳಿದ್ರು, ಅದಕ್ಕೋಸ್ಕರ ಇಲ್ಲಿ ನಾವು ಸ್ಪೇಸ್ ನ ಮಾಡಿ ಕೊಟ್ಟಿದೀವಿ. ಇನ್ನ ನಾವು ಕಂಪ್ಲೀಟ್ ಮೇಲ್ಗಡೆ ಅಂತವ್ರೆ ಇಲ್ಲಿ ಕಂಪ್ಲೀಟ್ ಎಲ್ಲ ಯುಮ್ಯಾಕ್ಸ್ UPVC ವಿಂಡೋಸ್ ಬರ್ತಾ ಇದೆ. ಸೊ ಇನ್ನು ನೀವು ಇಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ SS ರೇಲಿಂಗ್ ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ. ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ವಾಲ್ಗೆಲ್ಲ ಅದು ಕಂಪ್ಲೀಟ್ ಸಿವಿಲ್ ಅಲ್ಲಿ ಮಾಡಿರೋದು, ವುಡ್ ಅಲ್ಲಿ ಸಿವಿಲ್ ಅಲ್ಲಿ ಮಾಡಿರೋದು ಅದು ಕೂಡ. ಅಂಡ್ ಮೇಲ್ಗಡೆ ನೋಡ್ಬೋದು PVC ಪ್ಯಾನಲ್ ನ ಕೊಟ್ಟಿದೀವಿ ಅಂಡ್ ಲೈಟಿಂಗ್ಸ್ ನ ಪ್ರೊವೈಡ್ ಮಾಡಿದೀವಿ. ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ಆ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಮತ್ತೆ ಟ್ರೆಡಿಷನಲ್ ಆಗು ಕೂಡ ಕಾಣಿಸುತ್ತೆ. ಇನ್ನು ಕಂಪ್ಲೀಟ್ ನಾವು ಮೇಲ್ಗಡೆ ಹೋದ್ರೆ ನೀವು ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಫಂಡಾಮ್ಯಾಕ್ಸ್ ನ ಯೂಸ್ ಮಾಡಿದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನೀವು ಗೇಟ್ ನೋಡ್ಬೋದು, ಗೇಟ್ ಕಂಪ್ಲೀಟ್ ಆಗಿ ನಾವು ಫಂಡಾಮ್ಯಾಕ್ಸ್ ಯೂಸ್ ಮಾಡಿರೋದ್ರಿಂದ ಅಲ್ಲಿಗೆ ಮ್ಯಾಚ್ ಆಗ್ಲಿ ಅಂದ್ಬಿಟ್ಟು ಅಲ್ಲೂ ಕೂಡ ಫಂಡಾಮ್ಯಾಕ್ಸ್ ನ ಯೂಸ್ ಮಾಡಿ ಗ್ರೂ ಕಟ್ಟಿಂಗ್ ನ ಮಾಡಿರೋದು. ಇನ್ನು ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಶೋ ಆಗ್ತಿ ಇದು MS ಅಲ್ಲಿ ಗ್ರಿಲ್ಲಿಂಗ್ ತರ ಮಾಡಿರೋದು. ಏನಕ್ಕಪ್ಪ ಅಂದ್ರೆ ಇಲ್ಲೆಲ್ಲ ಪೈಪ್ ಗಳಿದಾವೆ. ಸೊ ಅದು ಸ್ವಲ್ಪ ಹಿಡನ್ ಆಗಿ ಕಾಣಿಸ್ಲಿ ಅಂಡ್ ಸ್ವಲ್ಪ ನೋಡಕ್ ಕೂಡ ಕಂಪ್ಲೀಟ್ ಆಗಿ ಅದೇ ಪೈಪ್ ಗಳೇ ಈಚೆ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇದು ಗ್ರಿಲ್ಲಿಂಗ್ ತರ ಮಾಡಿರೋದು. ಅಂಡ್ ಮೇಲ್ಗಡೆ ನೋಡ್ಬೋದು, ಅಲ್ಲೂ ಕೂಡ ಒಂದು ಲೈಟ್ ನ ಪ್ರೊವೈಡ್ ಮಾಡಿ ಟೆಕ್ಸ್ಚರ್ ಪೇಂಟ್ ನ ಮಾಡಿದೀವಿ. ಅಂಡ್ ನೀವು ಈ ಕಡೆ ಸೈಡ್ ಅಂತ ಬಂದಾಗ ಇಲ್ಲೂ ಅಷ್ಟೇ ನಾವು ಗೇಟ್ ಗೆ ಮ್ಯಾಚ್ ಆಗೋ ತರ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಬಬಲ್ ಟೆಕ್ಸ್ಚರ್ ಇಲ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ಫಂಡಾಮ್ಯಾಕ್ಸ್ ನ ಯೂಸ್ ಮಾಡಿ ವಿತ್ ಅಲ್ಲೆಲ್ಲ ಡೋರ್ಸ್ ನ ಕೊಟ್ಟಿದೀವಿ, ವಿಂಡೋನ ಕೊಟ್ಟಿದೀವಿ. ಅಂಡ್ ಅಲ್ಲಿ ಮೇಲ್ಗಡೆ ಕೂಡ ಒಂದು ಸ್ಮಾಲ್ ಆಗಿ ಲೈಟಿಂಗ್ಸ್ ನ ಪ್ರೊವೈಡ್ ಮಾಡಿದೀವಿ. ಇನ್ನು ಈ ಕಡೆ ಎಲ್ಲ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು, ನೀವು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಅಬ್ಸರ್ವ್ ಮಾಡ್ಬೋದು. ವೈಟ್ ಕಲರ್ ಕಾಂಬಿನೇಷನ್ ಗೆ ಅಲ್ಲೂ ಕೂಡ ಬಬಲ್ ಟೆಕ್ಸ್ಚರ್ ಪೇಂಟ್ ನ ಮಾಡಿ ಕೊಟ್ಟಿರೋದು, ಸ್ವಲ್ಪ ಮನೆಗಿನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಒಳಗಡೆ ಎಂಟ್ರಿ ಆಗಿದೀವಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗ ನಾನು ನಿಮ್ಗೆ ಅಲ್ಲೇ ಹೇಳ್ದೆ, ಎಂಟ್ರಿಲಿ ಹೇಳ್ಬೇಕಾದ್ರೆ ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ ಇಲ್ಲಿ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ಗೆ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಅಂಡ್ ನಮ್ಗೆ ಜೊತೆಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ವಾಲ್ಗೆಲ್ಲ ಹಾಕಿರೋದು ನೋಡ್ಬೋದು, ಇದೆಲ್ಲ ಕಂಪ್ಲೀಟ್ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಬರ್ತಾ ಇದೆ ನಮ್ಗೆ. ಇದು ಸ್ವಲ್ಪ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಇನ್ನು ಸ್ವಲ್ಪ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದೆಲ್ಲ ನಮ್ಗೆ UPVC ವಿಂಡೋಸ್ ಬರ್ತಾ ಇದೆ. ಸೊ ಅದಾದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ 2 BHK ರೆಂಟಲ್ ಹೌಸ್ ಸಿಗ್ತಾ ಇದೆ. ಸೊ ಇವಾಗ ಇದು ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಆಯ್ತು. ಇಲ್ಲಿ ನಾನು ನಿಮ್ಗೆ ಹೇಳ್ದೆ 2 BHK ರೆಂಟಲ್ ಹೌಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾಗೂ ಇಲ್ಲಿಗೂ ಒಂದು ಸ್ಟೆಪ್ ಹೈಟ್ ಮಾಡಿದೀವಿ. ಹೈಟ್ ಮಾಡ್ಬಿಟ್ಟು ಇಲ್ಲೆಲ್ಲ ನೀವು ನೋಡ್ಬೋದು, ಇಲ್ಲಿ ನಾವು ಬೇರೆ ಕಲರ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ನೀವು ನೋಡ್ತಾ ಇರ್ಬೋದು. ಇದಾದ್ಮೇಲೆ ಇಲ್ಲಿ ನಮಗ್ ಬಂದ್ರೆ ಸೊ ಇಲ್ಲಿ ನಮಗೆ 2 BHK ರೆಂಟಲ್ ಹೌಸ್ ಬರ್ತಾ ಇದೆ. ಆಕ್ಚುಲಿ ಅವ್ರು ಆಲ್ರೆಡಿ ರೆಂಟ್ ಇದ್ದಾರೆ, ಸೊ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಕಂಪ್ಲೀಟ್ ಆಗಿ ಓನರ್ ಹೌಸ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಇವಾಗ ನಾವು ಓನರ್ ಹೌಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿ ಆಗೋಕ್ಕೂ ಮುಂಚೆ ಇದೆಲ್ಲ ನಮಗೆ SS ರೇಲಿಂಗ್ಸ್ ಬರ್ತಾ ಇದೆ. ಸೊ SS ರೇಲಿಂಗ್ಸ್ ಆದ್ಮೇಲೆ ನೀವು ಫ್ಲೋರಿಂಗ್ ಸ್ಟೇರ್ ಕೇಸ್ ಫ್ಲೋರಿಂಗ್ ನೋಡೋದಾದ್ರೆ ಇದೆಲ್ಲ ಲಪೋತ್ರನ ಯೂಸ್ ಮಾಡಿದೀವಿ. ವಿತ್ ಇವಾಗ ಏನಾಗಿದೆ ಟ್ರೆಂಡಿಂಗ್ ಅಂತ ಹೇಳಿದ್ರೆ ಸ್ಟೇರ್ ಕೇಸ್ ಅಂತ ಬಂದಾಗ ಯಾರು ಒಂದೇ ಟೈಲ್ಸ್ ಹೋಗ್ತಾ ಇಲ್ಲ, ಇವಾಗ ಡ್ಯೂಯಲ್ ಕಾಂಬಿನೇಷನ್ ಹೋಗ್ತಾ ಇದಾರೆ. ಯಾಕಂದ್ರೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇಲ್ಲೂ ಕೂಡ ಅಷ್ಟೇ ಡ್ಯೂಯಲ್ ಕಾಂಬಿನೇಷನ್ ಟೈಲ್ಸ್ ಹೋಗಿದ್ದಾರೆ. ಇಲ್ಲಿ ಲಪೋತ್ರಾಗ ಹೋಗಿದ್ದಾರೆ, ಇಲ್ಲಿ ಬೇರೆ ಕಲರ್ ಟೈಲ್ಸ್ ಹೋಗಿದ್ದಾರೆ ಅವರು. ಅಂಡ್ ಸ್ಟೇರ್ ಕೇಸ್ ಸ್ಪೇಸ್ ಅಂತ ಬಂದಾಗ ಇದು ನಮ್ಗೆ ಒಂದು 3 feet ನಮ್ಗೆ ಇದು ಸ್ಟೇರ್ ಕೇಸ್ ಸ್ಪೇಸ್ ಸಿಗ್ತಾ ಇದೆ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ.
ಸೊ ಇವಾಗ ನಾವು ಓನರ್ ಎಂಟ್ರಿ ಆಗೋಕ್ಕೂ ಮನೆಗೆ ಎಂಟ್ರಿ ಆಗೋಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಬೋದು ಇದೊಂದು ಬುದ್ಧಾಡು ಡಿಸೈನ್ ಮಾಡಿರೋದು. ಸೊ ಬನ್ನಿ ಇವಾಗ. ಅಂಡ್ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಪರ್ಪಸ್ ಅಲ್ಲೂ ಕೂಡ ಒಂದು UPVC ವಿಂಡೋಸ್ ನ ಪ್ರೊವೈಡ್ ಮಾಡಿರೋದು. ಇಲ್ಲಿಂದ ನಮಗೆ ಓನರ್ ಹೌಸ್ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿ ಆಗ್ತಾ ಇರುವಾಗ ಹೇಳಿದ್ನಲ್ಲ ನಾನು ನಿಮ್ಗೆ PVC ಪ್ಯಾನಲ್ ಇಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು ಇಲ್ಲಿಂದಾನೇ PVC ಪ್ಯಾನಲ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಬನ್ನಿ ಇಲ್ಲೆಲ್ಲ ಕಂಪ್ಲೀಟ್ ಇಲ್ಲೂ ಕೂಡ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರೋದು. ಅಂಡ್ ಇಲ್ಲಿ ಗ್ರಾನೈಟ್ ಅಲ್ಲಿ ಬೀಡಿಂಗ್ ಮಾಡಿರೋದು. ನೀವು ನೋಡ್ತಾ ಇಲ್ಲಿ ಗ್ರಾನೈಟ್ ಮಾಡ್ಬಿಟ್ಟು ಇಲ್ಲಿ ನಮ್ಗೆ ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆ. ಅಂಡ್ ಇಲ್ಲಿಗೆ ಬಂದ್ರೆ ಕಂಪ್ಲೀಟ್ ಆಗಿ ವುಡನ್ ಒಂದು ವಿಂಡೋ ಬರ್ತಾ ಇದೆ ನಮ್ಗೆ. ಇಲ್ಲಿ ವುಡನ್ ವಿಂಡೋ ಕೆಳಗಡೆ ನಾವು ಯೂಶಲಿ ಏನಪ್ಪಾ ಅಂದ್ರೆ ಈ ತರ ಗ್ರಾನೈಟ್ ಅಲ್ಲಿ ಬೀಡಿಂಗ್ ಮಾಡ್ತೀವಿ. ಏನಕ್ಕಪ್ಪ ಅಂದ್ರೆ ಅದು ರಿಚ್ನೆಸ್ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಕಂಪ್ಲೀಟ್ ಇಲ್ಲಿಗೆ ಬಂದ್ರೆ ನಮ್ಗೆ ಹೇಳದ್ನಲ್ಲ ನಾನು ನಿಮ್ಗಿದೆ ಇದೆಲ್ಲ SSLing ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ ಇದು. ಸೊ ಬನ್ನಿ ಒಳಗಡೆ ಬರ್ತಾ ಇದ್ದಾಗೆ ನೀವು ನೋಡ್ತಾ ಇದ್ದೀರಾ ನಮ್ಗಿದು ಒಂದು ಮೇನ್ ಡೋರ್ ಕಾಣಿಸ್ತಾ ಇದೆ. ಮೇನ್ ಡೋರ್ ವಿತ್ ವಿಂಡೋ ವಿಂಡೋ ಬರ್ತಾ ಇದೆ ನಮ್ಗಿದು. ಅಂಡ್ ಮೇನ್ ಡೋರ್ ನೋಡ್ತಾ ಇದ್ದೀರಾ ನೀವು ಒಂದು ಗಣೇಶದು ಡಿಸೈನ್ ಬಂದಿದೆ ಇಲ್ಲಿ. ಅಂಡ್ ಹ್ಯಾಂಡಲ್ ಕೂಡ ನೀವು ನೋಡ್ಬೋದು ಎಷ್ಟು ಯುನೀಕ್ ಆಗಿ ಬಂದಿದೆ ಅಂತ ಹ್ಯಾಂಡಲ್. ಇಲ್ಲೆಲ್ಲ ಅಷ್ಟೇ ನೋಡ್ಬೋದು ಡಿಸೈನ್ಸ್ ಕೂಡ ಇಲ್ಲಿ ಬಂದಿದೆ. ಅಂಡ್ ಕಂಪ್ಲೀಟ್ ಇದು ನಮಗೆ ಟೀಕ್ವುಡ್ ಮೇನ್ ಡೋರ್ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಲಿವಿಂಗ್ ಏರಿಯಾಗೆ ಎಂಟ್ರಿ ಆಗಿದ್ದೀವಿ. ಇದು ಓನರ್ ಮನೆ ನಮಗೆ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ ಓನರ್ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಫ್ಲೋರಿಂಗ್ ಎಲ್ಲ ನೋಡ್ತಾ ಇದ್ದೀರಾ ನೀವು ಕಂಪ್ಲೀಟ್ ವೈಟ್ ಮಾರ್ಬಲ್ಗೆ ಹೋಗಿದ್ದಾರೆ ಇವರು. ಸೊ ಮನೆಗೆ ಸ್ವಲ್ಪ ರಿಚ್ನೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇದು ನಮಗೆ ಕಂಪ್ಲೀಟ್ ಲಿವಿಂಗ್ ಏರಿಯಾ ಸಿಗ್ತದೆ. ತುಂಬಾ ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ. ಅಂಡ್ ಇಲ್ಲೇ ನಮಗೆ ಲಿವಿಂಗ್ ಏರಿಯಾ ಕಮ್ ಕಿಚನ್ ಅಂಡ್ ಪೂಜಾ ರೂಮ್ ಎಲ್ಲ ಇಲ್ಲೇ ನಮಗೆ ಸಿಗ್ತಾ ಇದೆ. ಬನ್ನಿ ಇಲ್ಲಿ ನಮಗೆ ಎಂಟ್ರಿ ಆಗುವಾಗ ನಮ್ಗೆ ಇಲ್ಲಿ ದೇವ್ರ ಮನೆ ಸಿಗ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕಾರ್ವಿಂಗ್ ಡಿಸೈನ್ಸ್ ಎಲ್ಲ ಬಂದಿದೆ. ಅಂಡ್ ನೀವು ಮೇಲ್ಗಡೆ ಕೂಡ ನೋಡ್ಬೋದು ಲಕ್ಷ್ಮಿ ಕಾನ್ಸೆಪ್ಟ್ ಬಂದಿದೆ. ಅಂಡ್ ಇದು ಅಷ್ಟೇ ಕಂಪ್ಲೀಟ್ ಟೀಕ್ವುಡ್ ಬರ್ತಾ ಇದೆ ನಮಗೆ ಡೋರ್ ನೋಡೋದಾದ್ರೆ. ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ ಆಗಿ ಅಂಡ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೂಡ ನಮಗೆ ಟೀಕ್ವುಡ್ ಡೋರ್ ಬರ್ತಾ ಇದೆ. ಸೊ ನೀವು ಒಳಗಡೆ ನೋಡೋದಾದ್ರೆ ನೋಡ್ಬೋದು ನೀವು ವಾಲ್ಗೆಲ್ಲ ಹಾಕಿರೋದು ವೈಟ್ ಕಲರ್ ಟೈಲ್ಸ್ ವಿತ್ ಗೋಲ್ಡನ್ ಬೀಡಿಂಗ್ ಮಾಡಿರೋದು. ಯೂಶಲಿ ಎಲ್ಲಾ ಕಡೆ ದೇವ್ರ ಮನೆಗೂ ಕೂಡ ಇದೇ ತರ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ. ಅಂಡ್ ಇಲ್ಲ ಅಷ್ಟೇ ಗ್ರಾನೈಟ್ ನ ಕೊಟ್ಟಿರೋದು ನಾವು ಇಲ್ಲಿ ಕೌಂಟರ್ ಟಾಪ್ ಅಲ್ಲಿ ಕೆಳಗಡೆ. ಅಂಡ್ ಇಲ್ಲೂ ಫ್ಲೋರಿಂಗ್ ಎಲ್ಲಾ ಕಡೆನೂ ಅಷ್ಟೇ ವೈಟ್ ಮಾರ್ಬಲ್ಗೆ ಹೋಗಿದ್ದಾರೆ ಇವರು. ಸೊ ಮನೆಗೆ ಸ್ವಲ್ಪ ವೈಟ್ ಕಲರ್ ಇದ್ದಾಗ ಪೀಸ್ ಆಗು ಕಾಣಿಸುತ್ತೆ, ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಮತ್ತೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದೊಂದು ನಮ್ಗೆ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ನೋಡಿದ್ರೆ ಎಂಟ್ರಿ ಆಗ್ಬೇಕಾದ್ರೆ ಕಂಪ್ಲೀಟ್ ನೀವು ನೋಡೋದಾದ್ರೆ ಮ್ಯಾಮ್ ಇದು ಏನ್ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಡಿರೋದು ಅಂತ? ಇಲ್ಲ, ಇದು ಬಂದು ಮಂಡಲ್ ಹಾರ್ಟ್. ಹಾ ಹಾ ಸೊ ಇದು ಮನೇಲಿ ಇದ್ರೆ ಯಾವಾಗ್ಲೂ ಶಾಂತಿಯಾಗಿರುತ್ತೆ, ನೆಮ್ಮದಿ. ಓಕೆ ಸೊ ಆ ಟೈಪ್ ಅಲ್ಲಿ ಮಾಡ್ಸಿರೋದು ಇದು. ಅಂದ್ರೆ ಇದನ್ನ ಮೆಟೀರಿಯಲ್ ಪರ್ಚೇಸ್ ಮಾಡಿ Okay. ಮಂಡಲ್ ಹಾರ್ಟ್ ಟೈಪ್ ಮಾಡಿಸಿ. ಅಂದ್ರೆ ನೀವೇ ಮೆಟೀರಿಯಲ್ ಪರ್ಚೇಸ್ ಮಾಡಿ ಇದನ್ನ ಕಸ್ಟಮೈಸ್ ಮಾಡಿಸ್ಕೊಂಡಿರೋದಾ? ಓಕೆ. ಇದು ಕಾಸ್ಟ್ಲಿ ಆಗುತ್ತಾ? ಕಾಸ್ಟ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಾನ್ ಆಕ್ಚುಲಿ ಫಸ್ಟ್ ಬಂದ್ ನೋಡಿದ ತಕ್ಷಣ ಇಂಟೀರಿಯರ್ ಅಲ್ಲಿ ಜಸ್ಟ್ ಏನೋ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಹಾ ಹಾ ಹಾ. ಈ ಪೇಂಟ್ ಬಂದೆ 10,000 ಆಗಿದೆ. ಪೇಂಟ್ 10,000? ಓಕೆ. ಸೊ ಇದು ಆರ್ಟ್ ಎಲ್ಲ ಬೇರೆ, ಮೆಟೀರಿಯಲ್ ಬೇರೆ. ಜಸ್ಟ್ ಇದಕ್ಕೆ ಪೇಂಟ್ ಒಂದು ಹೆಸರಿದೆ ಮೇಡಮ್. ಇದು ಸೊ ಪೇಂಟ್ ಒಂದು ಹೆಸರಿದೆ. ಅದಕ್ಕೆ ಪೇಂಟ್ ಬಂದೆ ಜಸ್ಟ್ ಇಷ್ಟಕ್ಕೆ 10,000 ತಗೊಂಡಿದೆ. ಓಕೆ ಓಕೆ. ಸೊ ಈ ಆರ್ಟ್ ಮನೇಲಿ ಇದ್ರೆ ಯಾವಾಗ್ಲೂ ಮನೆ ನೆಮ್ಮದಿಯಾಗಿರುತ್ತೆ ಅಂತ. ಓಕೆ. ಹಾಗೆ ಆಗಿದೆ ಕೂಡ ನಮಗೆ. ಹೌದಾ? ಚೆನ್ನಾಗಿ ಆಗಿದೆ. ಅರೆ ಇದು ಬಂದ್ಮೇಲೆ ನಿಮಗೆ ಸ್ವಲ್ಪ ಇದಾಗಿದೆ ಅಂತ ಚೇಂಜಸ್ ಆಗಿದೆ. ಓಕೆ. ನಾನ್ ಆಕ್ಚುಲಿ ಬಂದ ತಕ್ಷಣ ಮೇ ಬಿ ನಾನು ವಿಡಿಯೋದಲ್ಲಿ ಕೂಡ ಫಸ್ಟ್ ಹೇಳ್ದಾಗ ಮೇ ಬಿ ಎಲ್ಲೋ ಇಂಟೀರಿಯರ್ ಅಲ್ಲಿ ಡೆಕೋರೇಟಿವ್ ಆಗಿ ಮಾಡಿಸ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡೆ. ಅಲ್ಲೊಂದು ಬುದ್ಧ ಇದೆ. ಹಾ ಹಾ ನೋಡ್ದೆ. ಬುದ್ಧ ಆಕ್ಚುಲಿ ಇಲ್ಲಿ ಮಾಡ್ಬೇಕು ಒಳಗಡೆ entrance ಆಗಿದ ತಕ್ಷಣ ಅದು ಒಂದು ಬುದ್ಧ ಶಾಂತಿ ಅಂತ ಹೌದು. ಸೊ ಆತರ ಹಾಕ್ಸಿದ್ದು. ಬಟ್ ಅದು ಹೆವಿ ಆಯ್ತು ಈ ಗೋಡೆಗೆ. ಅದನ್ನ ಎಂಟ್ರೆನ್ಸ್ ಅಲ್ಲ ಹಾಕ್ಬಿಟ್ಟು ಇಲ್ಲಿ ಬೇರೆ ಪ್ಲಾನ್ ಇನ್ನು ಫ್ಯೂಚರ್ ಅಲ್ಲಿ ಪ್ಲಾನ್ಸ್ ಇದೆ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಹುಡ್ ಅಲ್ಲಿ ಕಾಣಿಸ್ತಾ ಇದೆ. ಇದು ಕೂಡ ನಮ್ಗೆ ಹುಡ್ ಅಲ್ಲಿ ಬರ್ತಾ ಇದೆ. ಇದು ಹುಡ್ ಅಂಡ್ ಅಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಹುಡ್ ಕಾಣಿಸ್ತಾ ಇದೆ ನಮ್ಗೆ. ಅಂಡ್ ಡೋರ್ ಕೂಡ ಅಷ್ಟೇ ನೀವು ನೋಡಿ ನಾ ಹೇಳದ್ನಲ್ಲ ಸ್ವಲ್ಪ ದೊಡ್ಡದು ಒಂದು ವಿಂಡೋ ಬಂದಿದೆ ಇಲ್ಲಿ. ಸಾರಿ, ಇದು ದೊಡ್ಡದು ಒಂದು ವಿಂಡೋ ಬಂದಿದೆ. ಇದು ಕೂಡ ನಮ್ಗೆ ವುಡ್ ಅಲ್ಲಿ ಬಂದಿದೆ. ಅಂಡ್ ಇಲ್ಲಿ ಹೇಳೋದಾದ್ರೆ ನಮ್ಗೆ ಲಿವಿಂಗ್ ಏರಿಯಾ ಆಯ್ತು. ಅಂಡ್ ಇಲ್ಲಿ ನಮ್ಗೆ ಡೈನಿಂಗ್ ಏರಿಯಾ ವಿತ್ ಕಿಚನ್ ಸಿಗ್ತಾ ಇದೆ. ಪೂಜಾ ರೂಮ್ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ. ಅಂಡ್ ಇಲ್ಲಿ ನಮ್ಗೆ ಒಂದು ರೂಮ್ ಕೂಡ ಸಿಗ್ತಾ ಇದೆ. ಸೊ ಬನ್ನಿ ಇವಾಗ ನಾವು ಡೈನಿಂಗ್ ಏರಿಯಾ ಅಂಡ್ ಕಿಚನ್ಸ್ ತೋರಿಸ್ತೀನಿ. ಸೊ ಇಲ್ಲಿಂದ ನಮ್ಗೆ ಇಲ್ಲಿ ಬಂದ್ರೆ ಇಲ್ಲಿ ನಮ್ಗೆ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲೇ ನಮ್ಗೆ ಕಿಚನ್ ಕೂಡ ಸಿಗ್ತಾ ಇದೆ. ಅಂಡ್ ನೀವು ನೋಡ್ಬೋದು ಇಲ್ಲಿ ಡೈನಿಂಗ್ ಏರಿಯಾ ಕೂಡ ಇವರು ಕ್ವಾಡ್ಸ್ ನ ಹಾಕ್ಸ್ಕೊಂಡಿದ್ದಾರೆ. ಇದು ನಮ್ಗೆ ಕ್ವಾಡ್ಸ್ ಬರ್ತಾ ಇದೆ. ಅರೌಂಡ್ ಇದು ನಮ್ಗೆ ಪ್ರೈಸ್ ಕೂಡ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅಂಡ್ ಇವರು ಕೂಡ ಅಷ್ಟೇ ಕೌಂಟರ್ ಟಾಪ್ಗೂ ಕೂಡ ಇಲ್ಲಿ ಕ್ವಾಡ್ಸ್ ಹೋಗಿದ್ದಾರೆ. ಅಂಡ್ ನಾ ಹೇಳಿದ್ನಲ್ಲ ಯೂಶಲಿ ಈ ತರದೆಲ್ಲ ಹೇಳ್ತಾನೆ ಇರ್ತೀನಿ. ಇಲ್ಲಿ ವಾಶ್ ಮಾಡಿದಾಗ ಇಲ್ಲ ಏನಾದ್ರು ನೀರ್ ಬಿದ್ದಾಗ ಈ ತರ ಮಾಡ್ಸೋದ್ರಿಂದ ಡೈರೆಕ್ಟ್ ಆಗಿ ನೀರು ಸಿಂಕಿಗೆ ಹೋಗ್ಬಿಡುತ್ತೆ. ಸೊ ಇವ್ರು ಈ ತರ ಮಾಡ್ಸ್ಕೊಂಡಿದ್ದಾರೆ ಇಲ್ಲಿ. ಅಂಡ್ ವಾಲ್ಗೆಲ್ಲ ನೋಡೋದಾದ್ರೆ ಕಂಪ್ಲೀಟ್ ಆಗಿದೆಲ್ಲ
ಟೈಲ್ಸ್, ನಾರ್ಮಲ್ ಟೈಲ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಸಿಂಕ್, ವಾಶ್ ಬೇಸಿನ್ ಬರ್ತಾ ಇದೆ, ಸಿಂಕ್ ಬರ್ತಾ ಇದೆ. ಅಂಡ್ ಇನ್ನೇನಂತ ಹೇಳಿದ್ರೆ ಯುಟಿಲಿಟಿ ಕೂಡ ಇಲ್ಲಿ ಬಂದಿದೆ ನಮ್ಗೆ ಹೇಳ್ಬೋದು. ಸೊ ಬನ್ನಿ ಯುಟಿಲಿಟಿ ನೋಡೋಣ. ಸೊ ನೀವು ಯುಟಿಲಿಟಿ ನೋಡ್ತಾ ಇದ್ರೆ ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಕೂಡ. ಕಿಚನ್ ಅಂಡ್ ಯುಟಿಲಿಟಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಅವ್ರು ಇದನ್ನೆಲ್ಲ ಸೇಫ್ಟಿ ಪರ್ಪಸ್ ಅವರು ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲೂ ಕೂಡ ಒಂದು ಹ್ಯಾಂಡ್ ವಾಶ್ ಏರಿಯಾ ಕೂಡ ಬಂದಿದೆ. ಅಂಡ್ ಸೊ ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ವಾಲ್ಗೆಲ್ಲ ನೀವು ನೋಡ್ಬೋದು ಟೈಲ್ಸ್ ನ ಹಾಕಿರೋದು, ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂದ್ಬಿಟ್ಟು. ಅಂಡ್ ಇದು ಯುಟಿಲಿಟಿ ಸ್ಪೇಸ್ ಆಗಿರೋದ್ರಿಂದ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿ ಟೈಲ್ಸ್ಗೆ ಹೋಗಿರೋದು ಅವರು. ಸೊ ಬನ್ನಿ ಇವಾಗ ಇಲ್ಲಿ ನಮ್ಗೆ ಒಂದು ರೂಮ್ ಇದೆ. ಅಂಡ್ ಮತ್ತೊಂದು ನೀವು ನೋಡ್ಬೋದು ಇದೆಲ್ಲ ನಮ್ಗೆ ಚೈನ್ ಸ್ಟೇರ್ ಕೇಸ್ ಅಂತ ಹೇಳ್ತೀವಿ ಈ ತರ ಬಂದ್ರೆ. ಸೊ ಇದು ನಮ್ಗೆ ಚೈನ್ ಸ್ಟೇರ್ ಕೇಸ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ನೀವು ನೋಡೋದಾದ್ರೆ ಇಲ್ಲೂ ವುಡ್ ಅಲ್ಲಿ ಕಾಣಿಸ್ತಾ ಇದೆ ನಮ್ಗೆ. ಸೊ ಬನ್ನಿ ಇವಾಗ ನಮ್ಗೆ ಇಲ್ಲಿ ಒಂದು ರೂಮ್ ಇದೆ ಅಂಡ್ ಒಂದು ಕಾಮನ್ ವಾಶ್ರೂಮ್ ಇದೆ. ಅದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ನಮ್ಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ತುಂಬಾ ಚಿಕ್ಕದಾಗೆ ಬಂದಿದೆ ಅಂತ ಹೇಳ್ಬೋದು, ಕಾಮನ್ ವಾಶ್ರೂಮ್ ಆಗಿರೋದ್ರಿಂದ. ಅಂಡ್ ಟೈಲ್ಸ್ ಅಷ್ಟೇ 2x4 ಟೈಲ್ಸ್ ಗೆ ಹೋಗಿದ್ದಾರೆ ಇವರು. ಸೊ ಡ್ಯೂಯಲ್ ಅಂದ್ರೆ ಇಲ್ಲಿ ವೈಟ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಅಂಡ್ ಬ್ಲಾಕ್ ಕಲರ್ ಸಿಗ್ತಾ ಇದೆ ನಮ್ಗೆ. ಸೊ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿ ಟೈಲ್ಸ್ ಬಂದಿದೆ. ಇವಾಗಿನ ಇಲ್ಲಿ ನಮ್ಗೆ ಒಂದು ರೂಮ್ ಇದೆ. ಸೊ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಅಂಡ್ ಇಲ್ಲಿ ನಮ್ಗೆ ರೂಮ್ ಬಂದಾಗ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು ರೂಮ್ ಕೂಡ. ಅಂಡ್ ಇಲ್ಲಿ ವಾಕ್ ಇನ್ ಆರ್ಡರ್ ಸ್ಪೇಸ್ ಕೂಡ ಬರ್ತಾ ಇದೆ. ಒಂದು ವಿಶಾಲವಾದ ರೂಮ್ ಕೂಡ ಸಿಗ್ತಾ ಇದೆ ವಿತ್ ನಮ್ಗೆ ಇಲ್ಲಿ ಬಾಲ್ಕನಿ ಕೂಡ ಬರ್ತಾ ಇದೆ. ಎಲಿವೇಶನ್ ನಾನು ಹೇಳ್ದೆ ಅನ್ಸುತ್ತೆ ನಿಮಗೆ. ಸೊ ಅಲ್ಲಿ SS ರೇಲಿಂಗ್ ವಿತ್ ಟಫನ್ ಗ್ಲಾಸಸ್ ಬರ್ತಿದೆ ಅಂತ. ಸೊ ಅದು ನಮ್ಗೆ ಬಾಲ್ಕನಿ ಬರುತ್ತೆ. ಸೊ ಫಸ್ಟ್ ಬಾಲ್ಕನಿ ನೋಡ್ಬಿಡೋಣ ಬನ್ನಿ. ಸೊ ಹೇಳಿದ್ನಲ್ಲ ನಾನು ನಿಮ್ಗೆ ಕಂಪ್ಲೀಟ್ ಇದೆಲ್ಲ ನಾನು ಎಲಿವೇಶನ್ ಅಲ್ಲಿ ನಿಂತ್ಕೊಳ್ಳುವಾಗ ಹೇಳಿದೆ, ಮೇಲ್ಗಡೆ ಎಲ್ಲ PVC ಪ್ಯಾನಲ್ ಬಂದಿದೆ. ಅಂಡ್ ಇಲ್ಲಿ ನೋಡ್ಬೋದು ವುಡನ್ ಟೈಲ್ಸ್ ಅಲ್ಲಿ ಇದನ್ನ ಮಾಡ್ಸಿರೋದು. ಸೊ ಇವಾಗ ನಮ್ಗೆ ಇದನ್ನ ನೀವು ನೋಡೋದಾದ್ರೆ ವಾಲ್ಗೆಲ್ಲ ಸ್ವಲ್ಪ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಇದು ನಮ್ಗೆ. ಅಂಡ್ ಮೇಲ್ಗಡೆ PVC ಪ್ಯಾನಲ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಅಂಡ್ ಹೇಳಿದ್ನಲ್ಲ ನಾನು ನಿಮ್ಗೆ ಫಂಡಾಮ್ಯಾಕ್ಸ್ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಫಂಡಾಮ್ಯಾಕ್ಸ್ ಯೂಸ್ ಮಾಡಿದ್ದಾರೆ ಕೆಳಗಡೆ ಗೇಟ್ ಅಲ್ಲಿ. ಸೊ ಅದೊಂದು ಇದ್ರ ಸ್ಪೆಷಾಲಿಟಿ. ಅಂಡ್ ಇಲ್ಲಿ ರೂಮ್ ಅಂತ ಬಂದಾಗ ನಿಮ್ಗೆ ಸೊ ಒಂದು ನಮ್ಗೆ ಸ್ಪೇಷಿಯಸ್ ಆಗಿರೋ ರೂಮ್ ಸಿಗ್ತಾ ಇದೆ. ಅಂಡ್ ನೀವು ಫ್ಲೋರಿಂಗ್ ಎಲ್ಲ ನೋಡಿದ್ರೆ ಸೇಮ್ ಟೈಲ್ಸೇ ಹೋಗಿದ್ದಾರೆ, ಎಲ್ಲೂ ಕೂಡ ಚೇಂಜಸ್ ಆಗಿಲ್ಲ. ಅಂಡ್ ಇದು ಅಷ್ಟೇ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ ನಮ್ಗಿದು. ಇದು ವಾಕ್ ಇನ್ ವಾರ್ಡ್ರೋಬ್ ಬರ್ತಾ ಇದೆ ವಿತ್ ನಮ್ಗೆ ಇಲ್ಲಿ ಸ್ಟಡಿ ಏರಿಯಾ ಕೂಡ ಸಿಗ್ತಾ ಇದೆ. ಇದು ನಾವು ಸ್ಟಡಿ ಏರಿಯಾ ತರ ಕೂಡ ಮಾಡ್ಕೋಬಹುದು. ಸೊ ಒಂದು ಇಲ್ಲಿ ಕಿಂಗ್ ಸೈಜ್ ಬೆಡ್ ಬಂದಿದೆ. ಅಂಡ್ ಇಲ್ಲಿ ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಕೂಡ ಬರ್ತಾ ಇದೆ. ಸೊ ಬನ್ನಿ ನೋಡೋಣ. ಇದು ನಮ್ಗೆ ಒಂದು ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ರೂಮ್. ಇಲ್ಲಿ ನಮಗೆ ಕೆಳಗಡೆ ಒಂದು ರೂಮ್ ಸಿಗ್ತಾ ಇರೋದ್ರಿಂದ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಟೈಲ್ಸ್ ಎಲ್ಲ ನೋಡೋದಾದ್ರೆ ಇಲ್ಲೂ ಅಷ್ಟೇ 2x4 ಟೈಲ್ಸ್ ಹೋಗಿದ್ದಾರೆ ಮತ್ತೆ ಡ್ಯೂಯಲ್ ಕಾಂಬಿನೇಷನ್ ಟೈಲ್ಸ್ ಹೋಗಿದ್ದಾರೆ. ಅಲ್ಲಿ ಸಿಂಗಲ್ ಕಮೋಡ್ ಬಂದಿದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಹ್ಯಾಂಡ್ ವಾಶ್ ಏರಿಯಾ ಬಂದಿದೆ. ಸೊ ಇವಾಗ ಇದಾಯ್ತು. ಇವಾಗ ನಾವು ಡೈರೆಕ್ಟ್ ಮೇಲ್ಗಡೆ ಹೋಗೋಣ ಬನ್ನಿ. ಮೇಲ್ಗಡೆ ಒಂದು ರೂಮ್ಸ್ ಇದಾವೆ, ತೋರಿಸ್ತೀನಿ ಅದು ಹೇಗಿದೆ ಅಂತ. ಸೊ ನಾವು ಇವಾಗ ಮೇಲ್ಗಡೆ ಹೋಗ್ತಾ ಇದೀವಿ. ಮೇಲ್ಗಡೆ ಎಂಟ್ರಿ ಆಗಕ್ಕೂ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ನಮ್ಗೆ SS ರೇಲಿಂಗ್ಸ್, ಅವರು SS ರೇಲಿಂಗ್ಸ್ ಹೋಗಿದ್ದಾರೆ ವಿತ್ ನೀವು ಸೆಂಟ್ರಲ್ ನೋಡ್ಬೋದು ಇದೆಲ್ಲ ವುಡನ್, ಸ್ವಲ್ಪ ವುಡನ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಮತ್ತೆ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇಲ್ಲೂ ಕೂಡ ಲಪೋತ್ರ ಹೋಗಿದ್ದಾರೆ. ಅಂಡ್ ಲಪೋತ್ರಾಗೆ ಡ್ಯೂಯಲ್ ಕಾಂಬಿನೇಷನ್ ನ ಹೇಳಿದ್ನಲ್ಲ, ಕೆಳಗಡೆ ಬೇರೆ ತರ ಟೈಲ್ಸ್ ಇತ್ತು ಡ್ಯೂಯಲ್ ಕಾಂಬಿನೇಷನ್ ಅಲ್ಲಿ, ಲಪೋತ್ರಾಗೇನೆ ಬೇರೆ ಟೈಲ್ಸ್ ಇತ್ತು. ಇಲ್ಲಿ ಅವರು ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಸೊ ಇದು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ತರ ಸ್ಟೈಲ್ ಅಲ್ಲಿ ನೀವು ರೇಲಿಂಗ್ಸ್ ನ ನೋಡಿರೋದಿಲ್ಲ. ಆಲ್ಮೋಸ್ಟ್ ಯೂಶಲಿ ಏನಪ್ಪಾ ಅಂತ ಹೇಳಿದ್ರೆ SS ರೇಲಿಂಗ್ ವಿತ್ ಟಫನ್ ಗ್ಲಾಸಸ್ ಹೋಗ್ತಾರೆ, ಇಲ್ಲ MS ರೇಲಿಂಗ್ಸ್ ಹೋಗ್ತಾರೆ, ಇಲ್ಲ ಬರೀ ಯೂಶಲಿ SS ರೇಲಿಂಗ್ಸ್ ಮಾತ್ರ ಹೋಗ್ತಾರೆ. ಇವ್ರು SS ರೇಲಿಂಗ್ಸ್ ಅಲ್ಲೇ ವಿತ್ ವುಡನ್ ಅಲ್ಲಿ ಈ ತರ ಡಿಸೈನ್ ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಮಗೆ ಬಂದ್ರೆ 2 ರೂಮ್ ಸಿಗ್ತಾ ಇದೆ. ಸೊ ಬನ್ನಿ ಇದನ್ನ ಫಸ್ಟ್ ಈ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ನೀವು ಈ ರೂಮ್ ನೋಡ್ತಾ ಇದ್ದೀರಾ, ಇದು ನಮ್ಗೆ ಇದು ಕೂಡ ಚಿಕ್ಕದಾಗಿದೆ ರೂಮ್. ಬಟ್ ಇಲ್ಲೇ ಕೂಡ ಏನಪ್ಪಾ ಅಂತ ಹೇಳಿದ್ರೆ ವಾಕ್ ಇನ್ ಆರ್ಡರ್ ಸ್ಪೇಸ್ ಕೂಡ ಇಲ್ಲೂ ಬರ್ತದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲೂ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಬಂದಿದೆ. ಅಂಡ್ ನೀವು ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಯಾವುದೇ ರೀತಿ ವೆಂಟಿಲೇಷನ್ ಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿಗೆ ಬಂದ್ರೆ ನಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ನಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಅಂಡ್ ಇಲ್ಲಿ ನಮ್ಗೆ ಮತ್ತೊಂದು ರೂಮ್ ಇದೆ, ಬನ್ನಿ ಅದೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಮಾತ್ರ ಸ್ವಲ್ಪ ಬೇರೆ ಟೈಲ್ಸ್ ಹೋಗಿದ್ದಾರೆ ಇವರು, ಅಂದ್ರೆ ರೂಮ್ಸ್ ಮತ್ತೆ ಹಾಲ್ ಅಂತ ಬಂದಾಗ ಅಲ್ಲೆಲ್ಲ ಮಾರ್ಬಲ್ ಹೋಗಿದ್ರು, ಇಲ್ಲೆಲ್ಲ ಕಂಪ್ಲೀಟ್ ಲಪೋತ್ರನ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಗೆ ಮತ್ತೊಂದು ರೂಮ್ ಸಿಗ್ತಾ ಇದೆ. ಅಂಡ್ ಎಲ್ಲಾ ರೂಮ್ಸ್ಗೂ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲೂ ಕೂಡ ಅಷ್ಟೇ ನಮ್ಗೆ ಅಟ್ಯಾಚ್ಡ್ ಒಂದು ವಾಶ್ರೂಮ್ ಬಂದಿದೆ. ಎಲ್ಲಾ ರೂಮ್ಸ್ಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ಅಂಡ್ ಬನ್ನಿ ಮತ್ತೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಈ ಕಡೆಯಿಂದ ಬಾಲ್ಕನಿ ಎಂಟ್ರಿ ಕೂಡ ಇದೆ. ಇದೇನಪ್ಪಾ ಅಂತ ಹೇಳಿದ್ರೆ ಇದು ನಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸುತ್ತೆ. ಸೊ ಬಾಲ್ಕನಿ ಇರೋ ಹತ್ರ ಎಲ್ಲಾ ಕಡೆನೂ ಕೂಡ ಈ ತರ ಅವರು ಹಾಕ್ಸ್ಕೊಂಡಿದ್ದಾರೆ. PVC ಪ್ಯಾನಲ್ ಬಂದು ವಾಲ್ಗೆಲ್ಲ ಈ ತರ ಹಾಕ್ಸ್ಕೊಂಡಿದ್ದಾರೆ ಟೈಲ್ಸ್ ನ.
ಸೊ ಏನಪ್ಪಾ ಅಂದ್ರೆ ಬಾಲ್ಕನಿಗೆ ಕಾಣಿಸಿದಾಗ ಈಚೆಯಿಂದ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬಾಲ್ಕನಿ ಅಂತ ಬಂದಾಗ ಎಲ್ಲಾ ಕಡೆ SSL ವಿತ್ ಟಫನ್ ಗ್ಲಾಸಸ್ಗೆ ಹೋಗಿದ್ದಾರೆ. ಫ್ಲೋರಿಂಗ್ ಎಲ್ಲ ಲಪೋತ್ರನೇ ಯೂಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಬನ್ನಿ ಇವಾಗ ಕಂಪ್ಲೀಟ್ ಆಗಿ ಟೆರೆಸ್ಗೆ ಹೋಗ್ಬಿಡೋಣ. ಟೆರೆಸ್ ಅಲ್ಲಿ ಒಂದು ರೂಮ್ ಇದೆ, ಅದೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾವು ಟೆರೆಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಟೆರೆಸ್ಗೆ ಎಂಟ್ರಿ ಆಗೋಕ್ಕೂ ಮುಂಚೆ ನಾನು ಕೆಳಗಡೆ ಎಲ್ಲೂ ಲೈಟಿಂಗ್ಸ್ ಕೆಳಗಡೆ ಮಾತ್ರ ಆನ್ ಮಾಡ್ಕೊಂಡಿದ್ದೆ ಹಾಲ್ ಅಲ್ಲಿ. ಸೊ ಇಲ್ಲೆಲ್ಲ ನಾನು ಮೇಲ್ಗಡೆ ಲೈಟಿಂಗ್ಸ್ ನ ಆನ್ ಮಾಡಿಲ್ಲ, ಬಿಕಾಸ್ ಆಫ್ ದಿ ರೀಸನ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಮಗೆ ಸನ್ಲೈಟ್ ಕಾಣಿಸ್ತಾ ಇದೆ. ಸೊ ನ್ಯಾಚುರಲ್ ಸನ್ಲೈಟ್ ನಮಗೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬೀಳುತ್ತೆ. ಸೊ ಯಾವುದೇ ರೀತಿ ಲೈಟ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಇಲ್ಲಿ ನೋಡ್ಬೋದು, ಆದ್ರೂ ಕೂಡ ಇಲ್ಲಿ ಹಿಂದೆಗಡೆ ನೀವು ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿರೋ ವಿಂಡೋನ ಪ್ರೊವೈಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಇಲ್ಲಿ ನಮ್ಗೆ ಹಾಫ್ ಪೋರ್ಷನ್ ಟೆರೆಸ್ ಸಿಗ್ತಾ ಇದೆ, ಇನ್ನು ಅರ್ಧ ಪೋರ್ಷನ್ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಇದೇನಪ್ಪಾ ಅಂತ ಹೇಳಿದ್ರೆ ನೀವು ಮಲ್ಟಿಪರ್ಪಸ್ ರೂಮ್ ತರಾನು ಯೂಸ್ ಮಾಡ್ಕೋಬಹುದು, ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ತುಂಬಾ ದೊಡ್ಡದಾಗಿದೆ ರೂಮ್ ಅಂತ ಹೇಳ್ಬೋದು. ಅಂಡ್ ರೂಮ್ ಒಳಗಡೆ ಬರ್ತಾ ಇದ್ದಾಗೆ ನಿಮಗೆ ಸ್ವಲ್ಪ ಬೇರೆ ಚೇಂಜಸ್ ಫೀಲ್ ಆಗುತ್ತೆ. ಯಾಕಪ್ಪ ಅಂದ್ರೆ ಫ್ಲೋರಿಂಗ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮ್ಗೆ ವುಡನ್ ಟೈಲ್ಸ್ ಹೋಗಿದ್ದಾರೆ ಇವರು. ಅದಕ್ಕೋಸ್ಕರ ಇದು ನಮ್ಗೆ ಒಳಗಡೆ ಬರ್ತಾ ಇದ್ದಾಗೆ ಕೆಳಗಡೆ ವೈಟ್ ಕಲರ್ ಟೈಲ್ಸ್ ಇದ್ದಾಗ ವುಡನ್ ಕಲರ್ ಟೈಲ್ಸ್ ಬಂದ್ರೆ ಸ್ವಲ್ಪ ಬೇರೆ ತರ ಫೀಲೇ ಕೊಡುತ್ತೆ. ಅಂಡ್ ಎಲ್ಲಾ ರೂಮ್ಸ್ಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ. ಸೊ ಎಲ್ಲಾ ರೂಮ್ಸ್ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ. ಮತ್ತೆ ಒಂದೊಂದು ವಾಶ್ರೂಮ್ ಅಲ್ಲೂ ಕೂಡ ಟೈಲ್ಸ್ ಬೇರೆ ಬೇರೆ ತರ ಇದೆ. ಇದು ಅವರು ಒಂದು ಕಿಚನ್ ಏರಿಯಾ ತರಾನು ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕ್ವಾಡ್ಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅವರು. ಏನಾದ್ರು ಐಟಮ್ ಇಟ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಬಂದಿದೆ. ಇಲ್ಲೂ ಕೌಂಟರ್ ಟಾಪ್ಗೆಲ್ಲ ಕ್ವಾಡ್ಸ್ ಬಂದಿದೆ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ವಾಲ್ಗೆ ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂದ್ಬಿಟ್ಟು ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಅಂಡ್ ಏನಪ್ಪಾ ಅಂದ್ರೆ ಅವ್ರು ಇಲ್ಲಿ ಅಂದ್ರೆ ಏನಾದ್ರು ಬೇರೆ ಬೇರೆ ಐಟಮ್ಸ್ ನ ಅವ್ರು ಇಟ್ಕೊಂಡಿದ್ದಾರೆ. ನಿಮಗೆ ಬೇಕಾದ್ರೆ ಮಲ್ಟಿಪರ್ಪಸ್ ರೂಮ್, ಯಾರ ಗೆಸ್ಟ್ ರೂಮ್ ಈ ತರ ಬೇರೆ ತರ ಯೂಸ್ ಮಾಡ್ಕೋಬಹುದು. ಸೊ ಬನ್ನಿ ಇವಾಗ ನಾವು ಟೆರೆಸ್ಗೆ ಹೋಗೋಣ. ಸೊ ಇವಾಗ ನಮ್ಗೆ ಇಲ್ಲಿಂದ ಟೆರೆಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಬನ್ನಿ, ಇಲ್ಲಿ ನೀವು ಟೆರೆಸ್ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಅಷ್ಟೇ, ಇದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸೀಟ್ ಹಾಕ್ಸ್ಕೊಂಡಿದ್ದಾರೆ ಅವರು. ಇಲ್ಲಿ ಅವರು ಸೀಟ್ ಹಾಕ್ಸ್ಕೊಂಡಿದ್ದಾರೆ ವಿತ್ ಈವ್ನಿಂಗ್ ಹೊತ್ತು ಕುತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಟೈಲ್ಸ್ ಇಂದ ಇದನ್ನಿಂದ ಗ್ರಾನೈಟ್ ಇಂದ ಇದನ್ನ ಮಾಡಿಸ್ಕೊಂಡಿದ್ದಾರೆ ಅವರು. ಅಂಡ್ ಸ್ವಲ್ಪ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸೀಟ್ ಹಾಕ್ಸ್ಕೊಂಡು ಆ ಕಡೆ ನಮ್ಗೆ ಟೆರೆಸ್ ಬರ್ತಾ ಇರೋದ್ರಿಂದ ಅವ್ರು ಈವ್ನಿಂಗ್ ಹೊತ್ತು ಇಲ್ಲಿ ಕುತ್ಕೋಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ವುಡನ್ ಟೈಲ್ಸ್ ಹೋಗಿದ್ದಾರೆ ಅವರು. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಅಲ್ಲೂ ಕೂಡ ಅವರು ಇದೇ ತರ ಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕೊಳ್ಳೋದಕ್ಕೋಸ್ಕರ ಒಂದು ನಿಂತಿರೋ ಕಲ್ನ ಮಾಡಿಸ್ಕೊಂಡಿದ್ದಾರೆ. ವಿತ್ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಸೈಡ್ ಅಲ್ಲಿ ಕೂಡ ಟೈಲ್ಸ್ ನ ಹಾಕ್ಸ್ಕೊಂಡಿದ್ದಾರೆ ಅವರು. ಅಂಡ್ ಅದಕ್ಕೆ ಸಪ್ರೇಟ್ ಆಗಿ ಮಾಡಿಸ್ಕೊಂಡಿದ್ದಾರೆ ಅವರು. ಇಲ್ಲಿಂದಾನೆ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಅಂಡ್ ಸೊ ಇನ್ನ ನಮಗ್ ಬಂದ್ರೆ ಇಲ್ಲಿ ನೀವು ಇಲ್ಲೆಲ್ಲ ನೋಡ್ಬೋದು, ಬಟ್ಟೆ ಹಾಕೋದಕ್ಕೋಸ್ಕರ ಆಂಗಲ್ ನ ಪ್ರೊವೈಡ್ ಮಾಡಿದೀವಿ ಇಲ್ಲಿ. ಅಂಡ್ ಅಷ್ಟೇ ಅಂತ ಹೇಳ್ಬೋದು. ಸೊ ಇದು ನಮ್ಗೆ ಓನರ್ ಮನೆ ಆಯ್ತು. ಕೆಳಗಡೆ ನಾನು ಹೇಳಿದೆ 2 BHK ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಅಂತ. ಇನ್ ಇದಾದ್ಮೇಲೆ ಇನ್ನೊಂದು ಫ್ಲೋರ್ ಇದೆ, ಅದು ನಮ್ಗೆ ರೆಂಟಲ್ ಹೌಸ್ ಬರ್ತಾ ಇದೆ. ಅಲ್ಲಿ ನಮ್ಗೆ 1 BHK ಹೌಸ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೆರೆಸ್ ಬರ್ತಾ ಇದೆ. ಸೊ ಬನ್ನಿ ಅದೇಗಿದೆ ಅಂತ ನೋಡೋಣ. ಸೊ ಇವಾಗ ನಾವು ಮೇಲ್ಗಡೆ ನಾನು ಹೇಳಿದ್ನಲ್ಲ ನಿಮ್ಗೆ, ಓನರ್ ಮನೆ ಆದ್ಮೇಲೆ ಅಲ್ಲಿ ಮೇಲ್ಗಡೆ ನಮ್ಗೆ ಒಂದು 1 BHK ರೆಂಟಲ್ ಹೌಸ್ ಇದೆ ಮತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ, ಅದು ರೆಂಟಲ್ ಹೌಸ್ ತೋರ್ಸಲ್ಲ ಆಕ್ಚುಲಿ, ಯಾಕಂದ್ರೆ ರೆಂಟ್ ಇದ್ದಾರೆ. ಸೊ ಮೇಲ್ಗಡೆ ಒಂದು ಟೆರೆಸ್ ಇದೆ, ಅದನ್ನ ತೋರ್ಸ್ಕೊಂಡು ನಾನು ನಿಮ್ನ ಕರ್ಕೊಂಡು ಬರ್ತೀನಿ. ಸೊ ಇವಾಗ ನಮ್ಗೆ ಇಲ್ಲಿ ನಾ ಹೇಳಿದ ಅಲ್ಲಿ ನಾನು ನಿಮ್ಗೆ ಓನರ್ ಮನೆಯಲ್ಲಿ ಟೆರೆಸ್ ತೋರಿಸ್ದೆ. ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಟ್ಯಾಂಕ್ ನ ಪ್ರಾವಿಷನ್ ಮಾಡಿದೀವಿ. ಅದಕ್ಕೋಸ್ಕರ ಲ್ಯಾಡರ್ ನ ಕೊಟ್ಟಿರೋದು ನಾವು. ಅಂಡ್ ಮೇಲ್ಗಡೆ ನಮ್ಗೆ ನಿಮ್ದು ಪ್ಯಾಕೇಜಸ್ ಮೇಲೆ ನಾವು ಟ್ಯಾಂಕ್ ಪ್ರಾವಿಷನ್ ನ ಮಾಡಿ ಕೊಡ್ತೀವಿ. ಅಂಡ್ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇವರು ಸೀಟ್ ನ ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿ ಸೀಟ್ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಹೇಳಿದ್ನಲ್ಲ ಲ್ಯಾಡರ್ ನ ಪ್ರೊವೈಡ್ ಮಾಡಿರೋದು. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಅಂತ ಹೇಳ್ತೀನಿ. ಇನ್ನ ಇದು ಯಾವುದೇ ತರಹದ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡಿ. ಬೇರೆ ಯಾವ ಥರ ಆದರೂ ಹೋಮ್ ಟೂರ್ ನೀವು ಇಷ್ಟಪಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ಹೋಮ್ ಟೂರ್ನ ನಾನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಜಯನಗರ 7 ಬ್ಲಾಗಲ್ಲಿ ನಮ್ಮ ಆಫೀಸ್ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.